ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತೊಂದು ಶಾರ್ಟ್ ಕುಕಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಅಂಗಾರಕ ಚತುರ್ಥಿ ಆಗಿರೋದ್ರಿಂದ ಇವತ್ತು ನಮ್ಮಮ್ಮ ಪ್ರಸಾದ ಮಾಡ್ತಿದ್ರು. ಇವತ್ತೇನು ವಿಶೇಷ ಮಮ್ಮಿ? ಏನು ಮಾಡ್ತಿದ್ದೀರಾ ಪ್ರಸಾದಕ್ಕೆ? ಇವತ್ತು ಮಂಗಳವಾರ ಅಂಗಾರಕ ಚೌತಿ ಇರೋದ್ರಿಂದ ಗಣೇಶನಿಗೆ ಪ್ರಿಯವಾದ ಕಡಲೆಕಾಳು ಉಸುಳಿ ಮಾಡ್ತಾ ಇದ್ದೀನಿ. ಮಾಡೋದಕ್ಕೆ ಬೇಕಾದ ಪದಾರ್ಥಗಳು: ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು. ನಾವು ಮುಂಚೆನೆ ಕಡಲೆಕಾಳನ್ನ ಬಾಯ್ಲ್ ಮಾಡ್ಕೊಂಡಾಗಿದೆ. ಇದು ಒಂದು 7-8 ಗಂಟೆಗಳ ಕಾಲ ನೆನೆಸಿಡಬೇಕು. ಓಕೆ ಮ್ಯಾಮ್. ಹೆಚ್ಕೊಂಡು ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬ ರುಚಿಕರವಾಗಿರುತ್ತದೆ. ಆಬ್ವಿಯಸ್ಲಿ ಕಡಲೆಕಾಳು ಉಸ್ಲಿ ಮಾಡೋದಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ. ನಂತರ ಗೊತ್ತಿಲ್ಲದೆ ಇರೋರಿಗೆ ಇದೊಂದು ವಿಡಿಯೋ ನೋಡಿ, ನೀವು ನೋಡಿ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ಫಸ್ಟು ಒಂದು ಬಾಣಲಿಗೆ ಕುಕ್ಕಿಂಗ್ ಆಯಿಲ್ನ ಹಾಕೋಬೇಕು. ಸಾಸಿವೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸಾಸಿವೆ ಸಿಡಿತಿದೆ. ಹಸಿಮೆಣಸಿನ್ಕಾಯಿ ಖಾರನ ಗ್ರೈಂಡ್ ಮಾಡ್ಕೊಂಡಿದ್ದೀವಿ, ಅದನ್ನ ಇವಾಗ ಹಾಕ್ತಾ ಇದ್ದೀವಿ. ಫಾಸ್ಟಿಂಗ್ ಇರೋದ್ರಿಂದ ಈರುಳ್ಳಿ ಹಾಕ್ತಾ ಇದ್ದಾನೆ. ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಿಂಗು, ನೆಕ್ಸ್ಟು ಇದು ಬಾಯ್ಲ್ ಮಾಡಿ ಇಟ್ಕೊಂಡಿರುವಂಥ ಕಾಳನ್ನ ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ನಿಂಬೆ ರಸ, ಫೈನಲ್ ಕೊತ್ತಂಬರಿ ಸೊಪ್ಪು, ಮತ್ತು ಫ್ರೆಶ್ ಆಗಿ ತುರಿದ ಕಾಯಿ. ಇದನ್ನ ಪ್ರಸಾದಕ್ಕಂತ ಮಾತ್ರ ಅಲ್ಲ, ಈವ್ನಿಂಗ್ ಸ್ನ್ಯಾಕ್ ಆಗಿ ಕೂಡ ನೀವು ಒಂದೊಂದ್ಸಲ ಟ್ರೈ ಮಾಡ್ಬೋದು. ಹೆಲ್ದಿಯಾಗಿ ತಿನ್ನಬೇಕು, ಹೆಲ್ದಿಯಾಗಿರಬೇಕು ಅಂತ ಡಯಟ್ ಏನಾದರೂ ಮಾಡ್ತಿರೋರಿಗೆ ಇದೊಂದು ಸ್ನ್ಯಾಕ್ ಥರನೂ ಯೂಸ್ ಮಾಡ್ಕೋಬೋದು. ಸೊ ಟ್ರೈ ಮಾಡಿ, ಮತ್ತು ಟ್ರೈ ಮಾಡಿದ್ರೆ ಕಮೆಂಟ್ಸಲ್ಲಿ ಹೇಳಿ ನಾನು ಟ್ರೈ ಮಾಡಿದ್ದೀವಿ ಅಂತ, ಆ್ಯಂಡ್ ಹೇಗಿತ್ತು ಟೇಸ್ಟು ಅಂತ ಹೇಳಿ. ಫೈನಲಿ ಕಡಲೆಕಾಳು ಉಸುಳಿ ತಿನ್ನಲು ರೆಡಿ. ಫಸ್ಟು ದೇವರ ಹತ್ರ ನೈವೇದ್ಯಕ್ಕಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡೆ. ಸೊ ಇದಾಗಿತ್ತು ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್. ಇದು ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಪ್ರಕೃತಿ ಕ್ಷೀರ್ಸಾಗರ್ ಯೂಟ್ಯೂಬ್ ಚಾನಲ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.